ದರ್ಶನ್ ಅಭಿಮಾನಿಗಳ ವಿರುದ್ಧ ನಟ ಪ್ರಥಮ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಅದಕ್ಕೀಗ ಡಿ ಕಂಪನಿ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸ ಮಾಡಿದೆ. ನಟ ಪ್ರಥಮ್ ವಿರುದ್ಧ ಡಿ ಕಂಪನಿ ಗುನ್ನ. ಗಲಾಟೆ ನಡೆದ ದಿನವೇ ಕಂಪ್ಲೇಂಟ್ ಅನ್ನ ಪ್ರಥಮ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಕ್ವಶನ್ ರೈಸ್ ಮಾಡಿದ್ದಾರೆ. ಚಿಪ್ಸು ಬ್ರೆಡ್ ತಿಂದ ಮೇಲೆ ಡಿ ಫ್ಯಾನ್ಸ್ ವಿರುದ್ಧ ಆರೋಪ ಯಾಕೆ? ಡಿ ಕಂಪನಿ ಆರೋಪಕ್ಕೆ ನಟ ಪ್ರಥಮ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡ್ರಪ್ಪ, NIAಗಿಂತ ಡಿ ಕಂಪನಿ ದೊಡ್ಡ ಸಂಸ್ಥೆ. ಚಿಪ್ಸು ಪಪ್ಸು ತಿನ್ನೋದಕ್ಕೆ ರೌಡಿ ಹತ್ರ ಹೋಗಿದ್ನಂತೆ. ಪ್ರಥಮ್ ಅವರ ಮಾತಿದು. ನಾಳೆವರೆಗೂ ಕಾಯಿರಿ, ಅಧಿಕೃತ ಕಾರಣ ಗೊತ್ತಾಗುತ್ತೆ ಅಂಥೇಳಿ ಪ್ರಥಮ್ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕಂಪನಿ ಎತ್ತಿದಂತಹ ವಿಚಾರಕ್ಕೆ ಅಥವಾ ಪ್ರಥಮ್ ದರ್ಶನ್ ಫ್ಯಾನ್ಸು ಹಲ್ಲೆಗೆ ಯತ್ನ ಮಾಡಿದ್ರು, ತಲವಾರುಗಳನ್ನೆಲ್ಲ ಪ್ರದರ್ಶನ ಮಾಡಿದ್ರು ಅನ್ನುವಂತಹ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಡಿ ಕಂಪನಿ ಮತ್ತೊಂದು ಆ್ಯಂಗಲ್ ಕೊಟ್ಟಿತ್ತು. ಅದಕ್ಕೀಗ ಪ್ರಥಮ್ ನಾಳೆವರೆಗೂ ಕಾಯಿರಿ, ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಸೊ ದರ್ಶನ್ ಫ್ಯಾನ್ಸ್ ವರ್ಸಸ್ ಪ್ರಥಮ್ ನಡುವಿನ ಈ ಜಟಾಪಟಿ ಇದೆಯಲ್ಲ, ಈ ಕಾಳಗ ಇದೆಯಲ್ಲ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಿದೆ. ಅಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಪ್ರಥಮ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಈ ಕಾದಾಟದಲ್ಲಿ ಈಗ ಡಿ ಕಂಪನಿ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಅವರು ಅವರದ್ದೇ ಆದಂತಹ ಒಂದು ಆ್ಯಂಗಲನ್ನು ಕೊಡ್ತಾ ಇದ್ದಾರೆ. ಏನ್ ಬೆಳವಣಿಗೆ ಆಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಖಂಡಿತ ಪ್ರೇಮ್, ಕಳೆದ 3-4 ದಿವಸಗಳಿಂದ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು. ದೊಡ್ಡಬಳ್ಳಾಪುರದ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಏನು ಪುಡಿ ರೌಡಿಗಳು ಪ್ರಥಮ್ಗೆ ಹಲ್ಲೆ ಮಾಡೋ ಯತ್ನ ಮಾಡಿದ್ರು, ಮತ್ತೆ ಧಮಕಿ ಹಾಕಿದ್ರು, ಜೀವ ಬೆದರಿಕೆ ಹಾಕಿದ್ರು ಅನ್ನೋ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿತ್ತು. ಈಗ ಅದಕ್ಕೆ ಡಿ ಕಂಪನಿ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಥಮ್ ರೌಡಿಗಳ ಜೊತೆ ಕುತ್ಕೊಂಡು ಪಾರ್ಟಿ ಮಾಡಿರುವಂತದ್ದು. ಇದಕ್ಕೂ ಅವರು ಅಲ್ಲಿ ಆಗಿರುವಂತ ಗಲಾಟೆಗೂ ದರ್ಶನ್ ಅಭಿಮಾನಿಗಳು ಯಾವುದೇ ಸಂಬಂಧ ಇಲ್ಲ, ಅದಕ್ಕೆ ದರ್ಶನ್ ಅಭಿಮಾನಿಗಳು ಕಾರಣ ಅಲ್ಲ ಅಂತ ಒಂದು ಹ್ಯಾಂಗಲ್ ನ ಕೊಟ್ಟಿದ್ರೆ, ಅದಕ್ಕೆ ಪ್ರಥಮ್ ಈಗ ಪ್ರತ್ಯುತ್ತರವನ್ನ ನಾಳೆ ಬೆಳಿಗ್ಗೆ ಕೊಡ್ತೀನಿ, ಏನ್ ಸತ್ಯಾಸತ್ಯತೆ ಅನ್ನೋದನ್ನ ಹೊರ ಹಾಕ್ತೀನಿ, SP ಕಚೇರಿಯಲ್ಲಿ ಒಂದು ಮಾಧ್ಯಮ ಗೋಷ್ಠಿನ ಕರಿತೀನಿ, ಯಾರು ಅವರೆಲ್ಲ ಏನಕ್ಕೆ ಬಂದಿದ್ರು ಮತ್ತೆ ಏನೆಲ್ಲ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಒಂದು ಟ್ವೀಟ್ ಮಾಡ್ಕೊಂಡಿರುವಂತ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿರುವಂತದ್ದು. ಈ ವಿಚಾರ ಒಂದು ದಿನಕ್ಕೆ ಹೊಸ ಟ್ವಿಸ್ಟ್ ಗಳನ್ನ ಪಡಿತಿರೋದ್ರಿಂದ ನಾಳೆ SP ಕಚೇರಿಯಲ್ಲಿ ಪ್ರಥಮ್ ಯಾವ ರೀತಿ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.